ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ಅನಂತ ನಮನಗಳು. ಆನಂದ ಮಸಳಿ ಬಾಗಲಕೋಟ್. ನಾನು ಮೇಲಿನ ಮೇಲೆ ಬರೀ ಬಿಗ್ ಬಾಸ್, ಗಿಲ್ಲಿ, ಕಾವ್ಯ ಇವ್ರ ಬಗ್ಗೆನೇ ಹೆಚ್ಚಿಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಕೆಲವರು ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ. ಸಹಜ, ಅದು ಕಾಮನ್. ನನಗೂ ಕೂಡ ಹಾಗನ್ಸುತ್ತೆ. ಆದ್ರೆ ಅನಿವಾರ್ಯವಾಗಿ ನನಗೂ ಕೂಡ ಹಾಗ ಅನ್ಸುತ್ತೆ. ಆದ್ರೆ ಅನಿವಾರ್ಯವಾಗಿ ಜನಪ್ರಿಯವಾಗಿರ್ತಕ್ಕಂತಹ ವಿಷಯಗಳನ್ನೇ ನಾವು ತಗೊಂಡು ವಿಡಿಯೋ ಮಾಡಿದ್ರೆ ನಮ್ಮ ವಿಡಿಯೋಗಳನ್ನ ಹೆಚ್ಚು ಹೆಚ್ಚು ಜನ ನೋಡ್ತಾರ. ನಾನು ವಿಡಿಯೋಗಳನ್ನ ಹೆಚ್ಚು ಹೆಚ್ಚು ಜನ ನೋಡುವುದನ್ನೂ ಲಕ್ಷ್ಯ ಕೊಡ್ಬೇಕು. ಹಾಗೆ ನಾನು ಮಾಡುವ ವಿಡಿಯೋಗಳು ಜೆನ್ಯೂನ್ ಆಗಿರ್ಬೇಕು. ಅಂದ್ರೆ ಜನರಿಗೆ ಇಷ್ಟ ಆಗ್ಬೇಕು. ಎರಡೂ ಬಹಳ ಮುಖ್ಯ. ಇವು ಎರಡನ್ನೂ ಕಾಯ್ಕೋಬೇಕು ನಾನು. ಜನ ಸಿಕ್ಕಾಪಟ್ಟೆ ನೋಡ್ತಾರಂತೆ ಎಂತೆಂಥದ್ದು ವಿಡಿಯೋಗಳನ್ನ ಮಾಡುವುದು ಕೂಡ ಸರಿಯಲ್ಲ. ಮತ್ತೆ ಬಹಳ ಒಳ್ಳೆಯ ವಿಡಿಯೋ ಮಾಡ್ಬೇಕಂತ ಹೇಳಿ ಹೋದಾಗ ಜನಗಳೇ ನೋಡದೆ ಇದ್ರೆ ನಾನು ಯಾಕೆ ಮಾಡ್ಬೇಕು ಆ ವಿಡಿಯೋಗಳನ್ನ ಅನ್ನುವಂಥ ಪ್ರಶ್ನೆ ನನಗ ಕಾಡುತ್ತೆ. ಈಗ ನಾನು ಒಂದು ಚಿಕ್ಕ ವಿಷಯವನ್ನ ತಮ್ಮ ಮುಂದೆ ಪ್ರಸ್ತಾಪವನ್ನು ಮಾಡ್ತೀನಿ. ನಾನು ಈಗಾಗಲೇ ಸಾಕಷ್ಟು ಬಾರಿ ಹೇಳಿದ್ದೀನಿ, ನಾನು ಕಾವ್ಯ ಅವರ ವೈರಿನೂ ಅಲ್ಲ, ಸ್ನೇಹಿತನೂ ಅಲ್ಲ. ಕಾವ್ಯ ಅವರು ನಿನ್ನೆ ಅಥವಾ ಮೊನ್ನೆ ತಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ನಲ್ಲಿ ಒಂದು ತಮ್ಮದೇ ಆದ ವಿಡಿಯೋ ಹಾಗೂ ಒಂದು ಹಾಡನ್ನ ಅಪ್ಲೋಡ್ ಮಾಡಿದ್ದಾರೆ. ಹಾಗವ್ರು ಮಾಡಿದ್ದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಒಬ್ಬ ಚಿತ್ರ ನಟಿಯಾಗಿ, ಒಬ್ಬ ಆರ್ಟಿಸ್ಟ್ ಆಗಿ ಅವರು ಆ ರೀತಿ ತೋರಿಸಿಕೊಳ್ಳುವುದು ಅಥವಾ ಕಾಣಿಸಿಕೊಳ್ಳುವುದು ತಪ್ಪು ಅಂತ ನಾನು ಹೇಳಲ್ಲ. ಆದ್ರೆ ಅವರ ಅಭಿಮಾನಿಗಳು, ಗಿಲ್ಲಿಯವರ ಅಭಿಮಾನಿಗಳು, ಅವರು ಈ ವಿಡಿಯೋವನ್ನು ನೋಡಿ ಏನೇನೋ ಕಲ್ಪಿಸ್ಕೊತಾರೆ. ಕಾವ್ಯ ಅವರು ಈ ವಿಡಿಯೋವನ್ನ ಅಪ್ಲೋಡ್ ಮಾಡುವುದರ ಮುಖಾಂತರ ಅಭಿಮಾನಿಗಳ ಕಲ್ಪನೆಗೆ ರೆಕ್ಕೆ ಪುಕ್ಕಗಳನ್ನ ಹಚ್ಚಿಬಿಟ್ರ ಅಂತ ನನಗೆ ಅನುಮಾನ. ಏನದು ರೆಕ್ಕೆ ಪುಕ್ಕಗಳು ಅಂದ್ರ, ನಿಮಗೀಗಾಗಲೇ ಗೊತ್ತಿದೆ, ಕರ್ನಾಟಕದಲ್ಲಿ ಬಹುತೇಕ ಜನ ಬಿಗ್ ಬಾಸ್ ನೋಡುವವರಲ್ಲಿ ಬಹುತೇಕ ಜನ ಕಾವ್ಯ ಅವ್ರನ್ನ, ಗಿಲ್ಲಿ ಅವ್ರನ್ನ ಒಂದಾಗಿ ನೋಡ್ಲಿಕ್ಕೆ ಇಷ್ಟಪಡ್ತಾರ. ಇದು ಯಾವುದು ಸೀಕ್ರೆಟ್ ಆಗಿ ಉಳಿದಿಲ್ಲ. ಅವರಿಬ್ರು ಒಂದಾಗ್ಲಿ ಅನ್ನೋ ಆಶೆಯನ್ನು ಪಡುವಂತಹ ಜನಗಳ ಸಂಖ್ಯೆ, ಅಭಿಮಾನಿಗಳ ಸಂಖ್ಯೆ ಅಧಿಕವಾಗೈತೆ. ಅದು ಗಿಲ್ಲಿಯವರಿಗೂ ಗೊತ್ತು, ಕಾವ್ಯ ಅವರಿಗೂ ಗೊತ್ತು, ಗಿಲ್ಲಿಯವರ ಮನೆಯವರಿಗೂ ಗೊತ್ತು, ಕಾವ್ಯ ಅವರ ಮನೆಯವರಿಗೂ ಗೊತ್ತು. ಜಗಜ್ಜಾಹೀರವಾಗಿರ್ತಕ್ಕಂಥ ವಿಚಾರ. ಇಂಥ ಸಂದರ್ಭದಲ್ಲಿ ನಮ್ಮ ಕಾವ್ಯ ಶೈವ ಅವರು ಇನ್ಸ್ಟಾಗ್ರಾಮ್ದಲ್ಲಿ ಪೋಸ್ಟ್ ಮಾಡಿದ್ದಾರೆ ಒಂದು ತಮ್ಮದೇ ಆದ ವಿಡಿಯೋ ಹಾಗೂ ಒಂದು ಹಾಡು. ಆ ಹಾಡು ಏನು, ಆ ವಿಡಿಯೋದಲ್ಲಿಯ 3 ಫೋಟೋಗಳನ್ನ ನಾನು ಕ್ಲಿಕ್ ಮಾಡಿ ನನ್ನ ಸ್ಕ್ರೀನ್ ದಲ್ಲಿ ಹಿಂದ್ಗಡೆ ಹಾಕೊಂಡಿದ್ದೀನಿ. 3 ಫೋಟೋ ಆ ವಿಡಿಯೋದಲ್ಲೇ ಬರ್ತಕ್ಕಂಥವು ಇವು. ಏನದು ಹಾಡು ಅಂದ್ರೆ, ಸಾವಿಗಾಗಿ ನಾನು ಅಂಜಲಾರೆ, ಅಳುಕಲಾರೆ, ಜೀವ ಹಿಂಡುವ ವಿರಹವನ್ನು ನಾನು ಸಹಿಸಲಾರೆ, ತಾಳಲಾರೆ ಅನ್ನುವಂಥ ಹಾಡದು. ಬ್ಯಾಕ್ಗ್ರೌಂಡ್ ನಲ್ಲಿ ಹಾಡು ಬರ್ತಾ ಇರ್ತದೆ, ಮುಂದ್ಗಡೆ ಇವರು ತಮ್ಮ ವಿಡಿಯೋವನ್ನ ಮಾಡಿದ್ದಾರೆ. ಅದು ತಪ್ಪು ಅಂತ ನಾನು ಹೇಳ್ತಾ ಇಲ್ವಾ, ಅಥವಾ ಕಾವ್ಯ ಅವರು ತಪ್ಪು ಮಾಡಿದ್ದಾರೆ ಅಂತ ಹೇಳ್ತಾ ಇಲ್ಲ, ಅಥವಾ ಕಾವ್ಯ ಅವರು ಕೆಟ್ಟವರು ಅಂತ ನಾನು ಹೇಳ್ತಾ ಇಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರ ನನಗೇನು ಕಾವ್ಯ ಅವ್ರ ಬಗ್ಗೆ ವೈರತ್ವ ಇಲ್ಲ. ಕಾವ್ಯ ಅವರು ಯಾವ ಉದ್ದೇಶವನ್ನು ಇಟ್ಟುಕೊಂಡು ಈ ಹಾಡನ್ನ ಹಾಕಿದ್ರು ಅನ್ನೋದು ನನ್ನ ಪ್ರಶ್ನೆ. ಅವರಿಗೆ ಪ್ರಶ್ನೆ ಮಾಡುವ ಅಧಿಕಾರ ಕೂಡ ನನಗಿಲ್ಲ. ಸುಮ್ಮನೆ ನಿಮ್ಮ ಜೊತೆಗೆ ನಾನು ಈ ವಿಷಯವನ್ನು ಹಂಚಿಕೊಳ್ತಾ ಇದ್ದೀನಿ. ನಿಮಗೂ ಕೂಡ ಈ ಬಗ್ಗೆ ಆಲೋಚನೆ ಮಾಡ್ಲಿಕ್ಕೆ ಹಸ್ತಾ ಇದ್ದೀನಿ ನಾನು.
ಅವರು ಯಾವುದೇ ಉದ್ದೇಶ ಇಟ್ಟುಕೊಂಡು ಈ ಹಾಡನ್ನ ಹಾಕಿದ್ರು ಕೂಡ ಅವ್ರ ಉದ್ದೇಶದ ಪ್ರಕಾರವೇ ಜನ ನೋಡ್ತಾರಂತ ಹೇಳಿಕ್ಕಾಗಲ್ಲ. ಎಷ್ಟೋ ಸಾರಿ ಜನ ಅದಕ್ಕೆ ಬೇರೆ ಬೇರೆ ಅರ್ಥಗಳನ್ನ ಕೊಡಬಹುದು. ಕೆಲವರು ಈಗಾಗಲೇ ನಮ್ಮ ಅತ್ತಿಗೆಗೆ ನಮ್ಮ ಅಣ್ಣನ ನೆನಪಾಗಿದೆ ಅಂತ ಹೇಳ್ತಾರೆ, ಮತ್ತೆ ಕೆಲವರು ಏನೇನೋ ಹೇಳ್ತಾರೆ. ಅಂದ್ರೆ ನೋಡಿ ಅದು ಹೆಂಗಿದೆ, ಹಾಡು ಹೇಗಿದೆ ನೋಡಿ ಅಲ್ಲ. ಸಾವಿಗಾಗಿ ನಾನು ಅಂಜಲಾರೆ ಅಳುಕಲಾರೆ, ಜೀವ ಹಿಂಡುವ ವಿರಹವನ್ನು ನಾನು ತಾಳಲಾರೆ ಸಹಿಸಲಾರೆ. ಅತ್ಯಂತ ಸುಂದರವಾದ ಹಾಡು, ಅದರಲ್ಲಿ ಎರಡು ಮಾತಿಲ್ಲ. ಯಾಕೆ ಇದನ್ನ ಅವರು ಹಾಕಿದ್ರು ಅಂತ ನಮ್ಮ ಗಿಲ್ಲಿ ಮತ್ತು ಕಾವ್ಯ ಅವರ ಅಭಿಮಾನಿಗಳಿಗೆ ಇದು ಕಾಡ್ತಾ ಇರ್ತದೆ. ಮತ್ತ ಅವರ ಒಂದು ಕಲ್ಪನೆಗಳಿರ್ತಾವಲ್ಲ, ಆ ಕಲ್ಪನೆಗಳಿಗೆ ಇವರು ರೆಕ್ಕೆ ಪುಕ್ಕಗಳನ್ನ ಹಚ್ಚಿದಂಗಾಯ್ತು ಇವಾಗ. ಇರ್ಲಿ, ಬಹಳ ಸಂತೋಷದ ವಿಚಾರ. ಒಬ್ಬ ನಟಿ ಅಥವಾ ಒಬ್ಬ ಕಲಾವಿದೆ ತನ್ನ ಫೋಟೋಗಳನ್ನ, ತನ್ನ ವಿಡಿಯೋಗಳನ್ನ ಜನರಿಗೆ ಹಂಚಿಕೊಳ್ಳುವುದಾಗ್ಲಿ, ಜನರ ಮುಂದೆ ಅದನ್ನ ಪ್ರೆಸೆಂಟ್ ಮಾಡುವುದಾಗ್ಲಿ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಒಳ್ಳೆಯ ವಿಚಾರ. ಏನೇ ಆಗ್ಲಿ, ಕಾವ್ಯ ಅವರು ಮತ್ತು ಗಿಲ್ಲಿ ಅವರು ಒಂದಾಗಬೇಕು ಅನ್ನುವಂತಹ ಜನಗಳ ಅಭಿಪ್ರಾಯ ವಿಪರೀತ ಆಗಿದೆ. ಎಷ್ಟು ವಿಪರೀತ ಆಗ್ಯದಪ್ಪ ಅಂತಂದ್ರ, ಏನಾರ ಒಂದು ನೆಪ ಹುಡುಕೊಂಡು ಹೆಂಗರ ಮಾಡಿ ಇವರಿಬ್ಬರದು ಮದ್ವಿ ಮಾಡ್ಬೇಕು ಅನ್ನುವಷ್ಟರ ಮಟ್ಟಿಗೆ ಜನಗಳು ಮುಂದೆ ಹೋಗ್ಬಿಟ್ಟಿದ್ದಾರೆ. ಬಿಗ್ ಬಾಸ್ ಮುಗಿದು ಇಷ್ಟು ದಿನ ಆದ್ರೂ ಇವರಿಬ್ಬರನ್ನ ನೋಡುವುದನ್ನು ಬಿಟ್ಟಿಲ್ಲ. ಇವರಿಬ್ಬರ ಬಗ್ಗೆ ಮಾಡಿದ ವಿಡಿಯೋಗಳನ್ನ ಹೆಚ್ಚು ಹೆಚ್ಚು ಜನ ನೋಡ್ತಾರ, ವ್ಯೂವರ್ಸ್ ಜಾಸ್ತಿ ಬರ್ತಾರ. ಕಾರಣ ಅವ್ರ ಬಗ್ಗೆ ಆಸಕ್ತಿ, ಕುತೂಹಲ. ತಮ್ಮ ವೈಯಕ್ತಿಕ ಜೀವನ ಬದುಕು ಹ್ಯಾಗರ ಆಗೋಲ್ದಕ್ಕ, ಹ್ಯಾಗರ ಇರೋಲ್ದಕ್ಕ, ಬಟ್ ಇವರಿಬ್ರು ಚೆನ್ನಾಗಿರ್ಬೇಕು ಅಂತ ಹಾರೈಸ್ತಾ ಇದ್ದಾರ. ಅವರ ಹಾರೈಕೆ ನಿಜ ಆಗ್ಲಿ, ದೇವರು ಅವರಿಬ್ಬರಿಗೂ ಒಳ್ಳೆಯ ಭವಿಷ್ಯವನ್ನು ಕೊಡ್ಲಿ, ಅವರು ಉಜ್ವಲವಾಗಿ ಬೆಳೀಲಿ, ಅವರಿಬ್ರು ಶ್ರೇಷ್ಠ ನಟ ನಟಿ ಅನ್ನಿಸ್ಕೊಳ್ಳಿ ಅಂತ ನಾನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ನಮಗೆ ಸಪೋರ್ಟ್ ಮಾಡ್ರಿ. ಸಬ್ಸ್ಕ್ರೈಬ್ ನೀವು ಆಗಿದ್ರಿ ಅಂದ್ರೆ ಬೇರೆದವರಿಗೂ ಕೂಡ ಆಗ್ಲಿಕ್ಕೆ ಹೇಳ್ರಿ ಅಂತ ಹೇಳ್ತಾ ನನ್ನ ಈ ಮಾತನ್ನ ಮುಗಿಸ್ತಾ ಇದ್ದೀನಿ ಸರ್. ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಥ್ಯಾಂಕ್ ಯು.